Hello guys, welcome back to my channel ಅಂಬರಸಿರಿ ಯೂಟ್ಯೂಬ್ ಚಾನಲ್. ಹಿದ್ಕಿದ ಅವರೆಕಾಳು ಸಾರು ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ಮುದ್ದೆ ಜೊತೆ ತಿಂತಿದ್ರೆ ಅದ್ರ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್. ಸೊ ಈ ಒಂದು ಹಿದ್ಕಿದ ಬೇಳೆ ಸಾಂಬಾರಿಗೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕು, ಸಾಂಬಾರು ಅಲ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಸೊ ಮೊದಲನೇದಾಗಿ ನಾನು ಅವರೆಕಾಯಿನ ತೊಗೊಂಡು ಕಾಯಿನ ಸುಳ್ದು ಕಾಳನ್ನ ನೆನೆ ಹಾಕಿ ಇದ್ಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಈರುಳ್ಳಿ ಮತ್ತು 2 ಟೊಮೆಟೊ, 1 ಸ್ಪೂನ್ ಆಗೋಷ್ಟು ಕಡಲೆ, 1 ಚಕ್ಕೆ, 2 ಲವಂಗನ ಹಾಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಇದಕ್ಕೆ ಹಾಕೋತಾ ಇದ್ದೀನಿ. 1/4 ಸ್ಪೂನ್ ಆಗೋಷ್ಟು ಅರಿಶಿಣ, 3/4 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಆಚಿ ಧನಿಯಾ ಪೌಡರ್ನ ತೊಗೊತಾ ಇದ್ದೀನಿ. ಆಚಿ ಅಥವಾ ತೇಜು ಇವೆರಡು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನು 2 ಸ್ಪೂನು ಹಾಕೋತಾ ಇದ್ದೀನಿ. ನಾನು ಯಾವಾಗಲೂ ಬಳಸೋದು ಆಚಿ ಅಥವಾ ತೇಜು ಎರಡೇ ಬಳಸೋದು. ಈಗ ನಾನು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ನಾನು ಯಾವುದೇ ಮಸಾಲ ಕೂಡ ಯೂಸ್ ಮಾಡಿಲ್ಲ, ಜಸ್ಟ್ ಧನಿಯಾ ಪೌಡರು, ಖಾರದ ಪುಡಿ, ಅರಿಶಿಣ ಅಷ್ಟೇ ಯೂಸ್ ಮಾಡಿರೋದು. ಈ ಒಂದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಇನ್ಯಾವ ಪದಾರ್ಥನೂ ಇನ್ಯಾವ ಇಂಗ್ರೀಡಿಯೆಂಟ್ಸು ಬೇಡ. ಸೊ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸನ್ನು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. 1 ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ನಾವು ಈ ಸಾಂಬಾರಿಗೆ ಬೇಕಾದಂಥ ಮೇಯ್ನ್ ಹಿದ್ಕಿದ ಬೇಳೆನ ಹಾಕೋತಾ ಇದ್ದೀನಿ. ಹಿದ್ಕಿದ ಬೇಳೆನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 2 ನಿಮಿಷಗಳ ಕಾಲ ಆದರೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಆವಾಗ ಹಸ್ಕಸ್ ಥರ ಬರಲ್ಲ, ತುಂಬಾ ಟೇಸ್ಟ್ ಇರುತ್ತೆ ಈ ಒಂದು ಕಾಳು. ಕೆಲವ್ರು ಮಾಡ್ತಾರೆ ಕಾಳೆಲ್ಲ ಹಂಗೆ ಹಸಿರುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಈ ಥರ ಒಗ್ಗರಣೆ ಆದಮೇಲೆ ಕಾಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ. ನೆಕ್ಸ್ಟು ನಾವೇನು ರುಬ್ಕೊಂಡಿದ್ನೋ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗೈಸ್, ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೂ ಕೂಡ ನೀರು ಹಾಕ್ಕೊಳ್ದಂಗೆ ನಾವೆಷ್ಟು ಹಾಕ್ಕೊಂಡಿರ್ತೀವೋ ಮಸಾಲ ಅಷ್ಟೇ ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಆವಾಗ ಹಸಿ ವಾಸನೆ ಎಲ್ಲ ಹೋಗತ್ತೆ. ಸಾಂಬಾರು ತುಂಬ ಅಂದರೆ ತುಂಬಾ ಸಕ್ಕತ್ತಾಗಿ ಬರುತ್ತೆ ಗೈಸ್ ಸಾಂಬಾರು ಮಾತ್ರ. ಸೊ ನಾನು ಈ ಸಾಲ್ಟು ಇದೇ ಟೈಮಲ್ಲಿ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ಈಗ ಒಂದು ಕುದಿ ಬಂದಿದೆ. ಈಗ ನಾನು 1 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಜಾಸ್ತಿ ಗಟ್ಟಿಗೂ ಮಾಡ್ಕೊಂಡಿಲ್ಲ, ಜಾಸ್ತಿ ತೆಳ್ಳಗೂ ಮಾಡ್ಕೊಂಡಿಲ್ಲ, ಆ ಒಂದು ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಸಾಂಬಾರು ಮಾತ್ರ ಸಕ್ಕತ್ತಂದರೆ ಸಕ್ಕತ್ತಾಗಿ ಬರುತ್ತೆ ಗೈಸ್. ನಾನು ಹೇಳೋ ಈ ಪದಾರ್ಥಗಳು ಮಾತ್ರ ಹಾಕಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಕ್ಲೋಸ್ ಮಾಡಿಕೊಂಡು ಜಸ್ಟ್ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟು ನಾನು ಕುಕ್ಕರ್ನ ಕ್ಯಾಪು ಸಹ ಓಪನ್ ಮಾಡಿ ನೋಡಿ, ಇವಾಗ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಒಂದು ಟೈಮಲ್ಲಿ ಉಪ್ಪು ಖಾರ ಎಲ್ಲವೂ ಸಹ ಒಂದ್ಸಲಿ ನೋಡ್ಕೊಬಿಡಿ. ನೆಕ್ಸ್ಟು ಏನೇನು ಬೇಕೋ ಎಲ್ಲ ಹಾಕೋಬಿಡಿ. ನಾನು ಎಲ್ಲವೂ ಕರೆಕ್ಟಾಗಿ ಹಾಕಿದ್ದೆ, ಸೊ ಹಾಗಾಗಿ ನಾನೇನು ಹಾಕೋಕ್ಕೋಗಿಲ್ಲ. ಸೊ ಅದಕ್ಕೆ ಒಂದು 2 ಮಿನಿಟ್ಸು ಕುದಿಸ್ಕೊಂಡು ನಾನು ಗ್ಯಾಸ್ನ ಆಫ್ ಮಾಡ್ಕೊತೀನಿ. ಸೊ ಈ ಒಂದು ಸಾಂಬಾರು ಸಕ್ಕತ್ತಾಗಿ ಬರುತ್ತೆ ಗೈಸ್. ಕೆಲವೊಬ್ಬರು ಚಿಕನ್ ಮಸಾಲ, ಗರಂ ಮಸಾಲೆ ಇದೆಲ್ಲ ಯೂಸ್ ಮಾಡ್ತಾರೆ. ಯಾವುದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ನಾನು ಹೇಳಿರೋ ಒಂದು ಧನಿಯಾ ಪೌಡರ್ ಒಂದು ಯೂಸ್ ಮಾಡಿದ್ರೆ ಸಾಂಬಾರು ಮಾತ್ರ ಮಸ್ತಾಗಿರ್ತೈತೆ. ಯಾವ ಚಿಕನ್ ಸಾಂಬಾರಿಗೂ ಕೂಡ ಕಡಿಮೆ ಇಲ್ಲ, ಅಷ್ಟು ಸಕ್ಕತ್ತಾಗಿ ಬರುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.